ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಹೀಗೆ ನಾನು ಅಮ್ಮಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೀನಿ. ಇನ್ನು ಬಿಟ್ಟು ಬಂದು ಈಕಿನ ಕೂಡ ಆಟ ಆಡ್ಲತ್ತೀನಿ. ಇದು ಯಾರ ಜಾನು? ಯಾವ ಪಾಪ ತೋರಿಸು. ಹಂಗ ಹಿಂಗ ಪಾಪನ ಹೆಸರು ಏನದ? ಪಾಪನ ಹೆಸರು ಏನಿಟ್ಟಿದೆ? ಪಾಪನ ಹೆಸರು ಪಿಂಕಿ. ಏನದಕ್ಕಿನ ಹೆಸರು? ಪಿಂಕಿ. ಪಾಪ ಹೆಂಗ ಮಮ್ಮ ಮಾಡಿಸ್ತಿ? ಅಚ್ಚಿ ಉಣಿಸ್ತಿ. ಮತ್ತ ಅಲ್ಲಚ್ಚಿ ಉಣಿಸ್ತಿ, ಜೂಜುದಾಗ ಕೂಡ್ಸಿ. ಮತ್ತ ಮಾಯ ಮಂಗಿಸ್ತಿ. ಹೆಂಗ ಮಾಯ ಹೆಂಗ ಮಂಗಿಸ್ತಿ? ಹೆಂಗ ಪಪ್ಪ ಮಂಗಿಸ್ತಾರ. ಮಂಗ್ಸ್ ಜುಜು ಹೆಂಗ್ ಮಾಡ್ತಿ? ಕುಂತಿ ತೋರ್ಸ. ಕುಂತು ಹೆಂಗ್ ಮಾಡಿಸ್ತಿ? ತೋರ್ಸ. ಹಾಂ ಮಾಡಬಾರ್ದ ಚೇಮ್ ಪಾಪಿ ಚೇಮ್ ಪಾಪ ಮಂಗ್ಸಿಗೆ ಆಯಿ ಮಾಡು. ಪಾಪಂಗೆ ನೋಡಿ ಮಾಡ್ಬೇಕು. ಹಾಡ್ಬೇಕು ಹಂಗೆ ಹಿಂಗೆ ಆಯಿ ಜೋ ಬಡ್ಕೋತ ಮಾಡ್ಬೇಕು. ಮಾಡು. ಹಂಗೆ ಮಾಡ್ತಾರ ಆಯಿ. ಸೌಂಡ್ ಮಾಡು. ಕಚ್ಚಿ ಸೌಂಡ್ ಹಾಡು. ಹಾಂ ಪಾಪಾಗ ನೋಡ್ಕೋತ ರಾತ್ರಿ ಪಿಂಕಿ ಎಲ್ಲಿಗೆ ಹೋಗ್ಯಾಳ? ಎಲ್ಲಿಗೆ? ಕಾಲ್ ಅಂದ್ರ ಕಳ್ದೋಗಿಳು. ಪಾಪ ಕಳ್ದೋಗಿತ್ತು. ಎಲ್ಲಿ ಗಾದಿ ಬುಡಕು. ರಾತ್ರಿ ಗಾದಿ ಬುಡಕ್ ಹೋಗಿತ್ತು. ಅದ್ರ ಸಲುವಾಗಿ ನೀ ಪಿಂಕಿ ಹುಡ್ಕ ಸಲುವಾಗಿ ಏನೇನು ಮಾಡಿದಿ? ಏನು ಮಮ್ಮಿ ಹುಡ್ಕ್ಯಾಳ ಸಿಕ್ಕ್ಯದ ಪಾಪ. ಮತ್ತು ನೀ ಏನು ಮಾಡಿದ ಅವಾಗ? ಅದ್ರ ಬುಡಕ್ ಹೋಗ್ಯದ. ಯಾರು ಹಾಕ್ಯಾರ ಗಾದಿ ಬುಡಕು? ಪಪ್ಪ ಹಾಕ್ಯಾರಲ್ಲ ನಿನಗೆ ಸಿಗಬಾರ್ದಂತ. ನೀ ಏನು ಮಾಡಿದಿ? ಪಿಂಕಿ ಸಿಗಲ್ಲದು. ಮತ್ತ ಪಿಂಕಿ ಸಿಗಲ್ಲದ್ರ ಹತ್ತಿದಲ್ಲ ರಾತ್ರಿ? ಹಾಂ ಹತ್ತಿದಿಲ್ಲ ರಾತ್ರಿ? ಏನು ಬೇಕಂತ? ಚೂ ಮಾಡಿಸ್ಲತ್ತಿದ ಅದಕ್ಕೂ. ಕೂಡ್ಸು ಚಂದ ಕೂಡ್ಸು. ಬೀಳತ್ತದ. ರಾತ್ರಿ ಹತ್ತಿದಿಲ್ಲ ಪಿಂಕಿ ಸಿಗಲ್ಲದ್ರ? ಹೆಂಗೆ ಹತ್ತಿದಿ? ತೋರ್ಸ್ಯಾರ ನೋಡ ಜಾನು. ತೋರ್ಸು ಹೆಂಗೆ ಹತ್ತಿದಿ? ಅದ್ರೊಳಗೆ ಹೋಗ್ಯದ. ನೀ ಹೆಂಗೆ ಹತ್ತಿದಿ ಪಿಂಕಿ ಸಿಗಲ್ಲದ್ರ? ಪಿಂಕಿ ಬೇಕು. ಅಲ್ಲೇನು ಮಾಡತ್ತಿದಿ? ಇನ್ನೊಂದು ಪಾಪ ಹುಡುಕ್ಲತ್ತಿದಿ. ಏಸವ ನಿನ್ಬಲ್ಲಿ ಪಾಪಗಳು? ತೋರ್ಸು ಅಷ್ಟು ಪಾಪಗಳು ಏಸವ. ಹಾಂ ಏಸು 5 ಅವ. ಕೈಯಾಗ 2 ಅವಲ್ಲ. ಇನ್ನ ತೋರ್ಸು. ಅಬ್ಬೋ ಜೋರದ ಜಾನಂದು. ಯಾರು ಇಸ್ಕೊಟ್ಟಾರ? ಪಪ್ಪ ಇಸ್ಕೊಟ್ಟಾರ. ಹಾಂ ಮತ್ತ ಮಮ್ಮಿ ಮತ್ತ ಪಪ್ಪ. ನೀನು ಪಿಂಕಿಗೆ ಅಕ್ಕ ಕೊಡಲ್ಲ? ಕೊಡ್ತಿ? ಅಬ್ಬೋ ಶೇರ್ ಮಾಡ್ಕೋತಲ್ಲ ಅಕ್ಕನ ಕೂಡ. ಮತ್ತು ಇನ್ನು ತೋರ್ಸು. ಇನ್ನು ಎಲ್ಲವ ನಿನ್ನ ಗೊಂಬಿಗಳು? ಇನ್ನು ಹಾಂ ಓಕೆ. ಮತ್ತಿನ್ನ ಒಂದೊಂದು ಕೆಳಗಿಡು. ಹಾಂ ಓಕೆ ಫ್ರೆಂಡ್ಸ್, ನೋಡ್ಬೋದು ಜಾನನ ಬಲ್ಲಿ ಎಷ್ಟು ಜನ ಗೊಂಬಿಗಳು ಅವಂತ. ಇನ್ನು ಆಕಿವಿ ಒಂದು ಗೊಂಬಿ ಥರ ಹಾಳಾಯ್ಕ ಕ್ಯೂಟಾಗಿ. ನಮ್ಮ ಮನೆಗಂತೂ ಫುಲ್ ವೈಟ್ ಗೊಂಬಿ ಅಂದ್ರೆ ಆಕಿನೇ. ಇನ್ನು ಇಷ್ಟೆಲ್ಲ ಅವ. ಇದ್ರಾಗ ನಾವು ತೊಗೊಂಡಿದ್ದಂದ್ರೆ ರೊಕ್ಕ ಕೊಟ್ಟು ಇದು ಒಂದು ಗೊಂಬಿ ಇವೆಲ್ಲ ಗಿಫ್ಟೇ ಅವ. ನನ್ನ ಮಕ್ಕಳು ಬರ್ತಡೇಕು ಅದು ತಂದಿದ್ದು. ಇನ್ನು ಇದು ಅಂತೂ ನನ್ನ ತಮ್ಮ ತಂದ್ಕೊಟ್ಟಾನ. ಇನ್ನು ಅವು 3 ಅಷ್ಟೇ ನಮ್ಮ ಗೊಂಬಿ. ಇನ್ನು ಎಲ್ಲ ಬಂದಿವಂದ್ರೆ ಗಿಫ್ಟು. ಅದಕ್ಕೆ ಧೂಳಿ ಅದ, ಮುಟ್ಬೇಡ. ಧೂಳಿ ಒಗ್ದು ಹಾಕಿದ್ಮೇಲೆ ತೊಗೊಂಬಟ್ಟಿ. ಈಗ ಅದೇನು ಕಲರು? ಓಕೆ. ಅದು ಎಲಿಫೆಂಟ್ ಏನು ಕಲರು? ರೆಡ್. ಓಕೆ. ಅದು ಡಾಗ್ ಹೆಂಗಂತದ? ಕ್ಯಾಟ್ ಎಲ್ಲ ಕ್ಯಾಟ್ ಇಲ್ಲಿಕ್ಕ ಹೆಂಗಂತ? ಕ್ಯಾಟ್ ಹೆಂಗ? ಓಕೆ. ಕೌ ಅಮ್ಮ
ಅಮ್ಮ ಹೆಂಗಂತದ ಕವು ಇಲ್ಲ ಮನ್ಯಾಗ ಬಿತ್ತ ಅಯ್ಯಪ್ಪ. ಇದೇನದಿದು? ಹಾಂ, ಪಿಗ್ವೀನ್. ಪಿಗ್ಗಲ್ಲ, ಪಿಗ್ವೀನ್. ಅದು ಪಿಂಕಿ, ಅದು ಡಾಗ್. ಪಪ್ಪಿ ಕುಡ್ಬೇಡದಕ್ಕೆ ಧೂಳಿ ಅದ, ಒಗ್ದಾಕಂತ ಹೇಳಿಲ್ಲ. ಅಗೋ ತಂದೆ ಖರೆ ಮಾಡ್ತಿ. ಆರ್ರೆ ಚೌ ಚೌ ಮುದ್ದಿ. ಅದು ಅಕ್ಕಂದದು, ಅದು ಅಕ್ಕಂದದು, ಅದು ಅಕ್ಕಂದು ಬರ್ಡೇಗೆ ಬತ್ತಿದದು. ನಿಂದಲ್ಲದು, ಅಕ್ಕಂದದು. ಅಕ್ಕನೂ ಎಲ್ಲ ನಿನಗೆ. ಅಕ್ಕಗೆ ಹೀಗೆ ಅಂದಿದ್ದಿಲ್ಲ ಶೇರ್ ಮಾಡ್ಕೋತೀನಂತ. ಶೇರ್ ಮಾಡ್ಕೋತಿ. ವೆರಿ ಗುಡ್. ಪಾಪಗಳು ಬಿದ್ದುವಾ ಇನ್ನ ಕಡಿ ಇಡಮ್ಮ. ಇದು ಯಾರ್ದದ? ಇದು ಪಾಪ ಯಾರ್ದದ? ನಿಂದು. ಇದು ಬಾಯ ಗರ್ಲ? ಇದು ಗರ್ಲ್, ಪಿಂಕಿ ಗರ್ಲ್. ಇದು ಆಯ್ತು. ಇವತ್ತು ಇದ್ರಾಗೆ ಇರ್ತ್ಯಾ ಗೊಂಬಿಗೊಳದಾಗೆ? ಹಾಂ, ಆಟ ಆಡ್ಕೊತಾನೆ ಇರ್ತ್ಯಾ? ಏನು ಮಾಡತ್ತಿದೆ ಎಲಿಫೆಂಟಿಗೆ? ಎಲಿಫೆಂಟ್ ಏನು ಮಾಡ್ತಿ? ಫ್ರೆಂಡ್ಸ್, ನಮ್ಮ ಮನೆಗೆ ಇದ್ದು ಪ್ರಾಣಿಗಳೆಲ್ಲ ಮನ್ಯಾಗ ನಾವು ರಿಯಲ್ ಆಗಿ ಸಾಕಿಲ್ಲ, ಗೊಂಬಿಗಳು ಹಂಗೆ ತೊಗೊಂಡಿದ್ದೇವೆ. ಇದು ಕ್ಯಾಟ್ ಅದ, ಆಯಿತು. ಇದು ಎಲಿಫೆಂಟ್, ಇನ್ನು ಇದು ಡಾಗ್, ಇನ್ನು ಇದು ಪಿಗ್ವಿನ್. ಇದು ಪಿಂಕ್ ಕಲರ್. ಇದು ಗೊಂಬಿ ಅದ, ಡಾಲ್ ಅದದು, ಡಾಲ್. ಡಾಗ್ ನೋಡ್ರಿ, ಆಲ್ರೆಡಿ ಇದ್ರದ್ದೆಲ್ಲ ಕಣ್ಗಳೆಲ್ಲ ಒಂದು ಹೋಗ್ಯಾವ, ಒಳಗೆ ಕಾಣೆ ಬರಲ್ಲ, ಯಾಕಂದ್ರೆ ಕರ್ಗದ ಡಾಗು. ಡಾಗ್ ಏನು ಕಲರ್ ಅದ? ಬ್ಲ್ಯಾಕು. ಅದ್ರ ನೋಸ್ ಅದದು, ಟಂಗ್, ಲೆಗ್, ಹೆಡ್, ಬ್ಯಾಕ್. ಬ್ಯಾಡ್ ಗರ್ಲ್ ಎಲ್ಲ ಕೇಳ್ತಿ. ಇದ್ರ ಐಸ್ ತೋರ್ಸಲ್ಲ, ನೀ ತೋರ್ಸು ಐಸ್. ಈ ಕಡೆ ತೋರಿಸ್ಬೇಕು, ಈ ಕಡೆ ನನ್ನ ಕಡೆ. ಐಸ್, ನೋಸ್, ಮೌತ್, ಹೆಡ್, ಕ್ಯಾಪ್, ಸ್ಟಮಕ್, ಹ್ಯಾಂಡ್ಸ್ ಎಲ್ಲವ? ಹ್ಯಾಂಡ್ಸ್ ಎಲ್ಲಿ ಎಲ್ಲವ? ಹ್ಯಾಂಡ್ಸ್ ಎಲ್ಲಿ? ಮೂಗು ನಡೆ ಅವನಿಂದು. ಓಕೆ, ನಿನ್ನ ಐಸ್ ತೋರಿಸು. ವೆರ್ ಇಸ್ ಯುವರ್ ಐಸ್? ವೆರ್ ಇಸ್ ಯುವರ್ ನೋಸ್? ಮೌತ್, ಟೀತ್, ಟಂಗ್, ಇಯರ್ಸ್, ಹೆಡ್, ಹೇರ್ಸ್ ಎಲ್ಲ ಅವನಿಂದು. ಫ್ರೆಂಡ್ಸ್, ಹೇರ್ಸ್ ಅಂದ್ರೆ ಹೋಗಿ ಹಣಿಗೆ ತಕೊಂಡು ಹಿಕ್ಕೊಲತ್ತಾಳ. ಹೇರ್ಸ್ ಅಂತ ಕೇಳಿನ ನಿನಗೆ, ಹಿಕ್ಕೋ ರೆಡಿಯಾಗಂತ ಹೇಳಿಲ್ಲ ನಾ. ಹೇರ್ಸ್ ಎಲ್ಲವ ಅಂತ ಕೇಳಿನ. ಹೇರ್ಸ್ ಎಲ್ಲವ ನಿಂದು? ಹೇರ್ಸ್ ಅಲ್ಲವಾ? ಐಬ್ರೋಸ್, ಓಕೆ. ಚಿನ್, ಓಕೆ. ಚಿಕ್, ನೆಕ್ ಎಲ್ಲದ? ನೆಕ್, ಓಕೆ. ಶೋಲ್ಡರ್, ನೆಕ್ ತೋರ್ಸಂದ್ರೆ ನಿನಗೆ ಯಾಕಿಲ್ಲ. ಶೋಲ್ಡರ್, ಓಕೆ. ಸ್ಟಮಕ್, ಸ್ಟ್ಯಾಂಡಪ್ ಮಾಡಿನಿ. ಲೈಟ್ ಹೋಯ್ತು, ಅದಕ್ಕೆ ಟೈಟ್ ಅಂತಾರ, ಲೈಟ್ ಅಂತಾರ. ಸಾಂಗ್ ನೋಡು. ಇವತ್ತು ಇದ್ರಾಗೆ ಇರ್ತ್ಯಾ? ಪಾಪಗಳೇ ತೊಗೊಂಡು ಆಡ್ತ್ಯಾ? ನೀನೇ ತೆಗ್ದಾಕಿದದೆಲ್ಲ. ಪಾಪನ ಹೊಟ್ಟಿ ಕೊಯ್ದಾಕಿದಿ, ತೆಗಿಬಾರ್ದದು. ಒತ್ತದ್ರಾಗೆ ಹಾಕು. ಎಲಿಫೆಂಟ್. ಇ ಫಾರ್ ಇಲ್ಲೋಡಿಗ, ಇ ಫಾರ್ ಎಗ್ಗು. ಎಲಿಫೆಂಟ್ ಅದದು. ಏನದದು? ಏನು? ಇಯರು. ಎಲಿಫೆಂಟ್ ಇಯರ್ ಅದ. ಮತ್ತ 2 ಅವ. ಒಂದೇ ಇರ್ತದ ಎಲಿಫೆಂಟ್ಗೂ. 1 ಇರ್ತದ, 2 ಇರ್ತದ? 2 ಇರ್ತವ. ನಿನಗೆ ಎಸವ? ನಿನ್ನ ಇಯರ್ಸ್ 2 ಅವ. ನೋಸ್ ಎಸವ? ನೋಸ್ ಏಸು? ಏಸವ? 1 2?
ಟೂ ಎಲ್ಲವ ನೋಸು ಒಂದೇಗದ ಐಸ್ ಐಸ್ ಎಸವ ಐಸ್ ನಿಂದು ಹಾಂ ಎಸು ಹಾಂ ಒನ್ ಹಾಂ ಟೂ ಅವ ಮೌತ್ ಏಸವ ಮೌತ್ ಟೀತು ಆಸವ ಮತ್ತು ಹೆಡ್ ಎಷ್ಟದ ಹೆಡ್ ಬಿಟ್ಟು ಹೂನೇವ ನಿಂಗು ಯಪ್ಪ ಇದ್ದಿದ್ದೆಲ್ಲ ಟ್ಯಾಲೆಂಟ್ ನಿನಗೆ ಅದ ಜಾನು ನಿನಗೆ ಅದೆಲ್ಲ ಟ್ಯಾಲೆಂಟ್ ಉಟ್ಟು ಮತ್ತೇನು ಬೇಕಾಯ್ತು ಏನು ಹಾಂ ಏನಿಲ್ಲ ಹೇರ್ ಬ್ಯಾಂಡಾ ಪ್ರಿನ್ಸಸ್ ಹೇರ್ ಬ್ಯಾಂಡ್ ತಗೋ ಪ್ರಿನ್ಸಸ್ ಹಚ್ಕೋ ಹಿಂಗೆ ನಿಂದ್ರ ಇದರ ಚಂದ ಕೂಡ್ಲಿ ಈಗ ಸಾಕು ಒಂದು ವಾವ್ ಸೂಪರ್ ಅದು ಯಾವಾಗ ತೊಗೊಂಡಿದ್ದದು ಗೊತ್ತಾ ನಿಂಗು ನಿಂದು ಹ್ಯಾಪಿ ಟು ಬರ್ಡೇಗೆ ತೊಗೊಂಡಿದ್ದದ ಸೂಪರ್ ಅದ ಬಿಡು ಬಿಡು ಪ್ರಿನ್ಸಸ್ದದು ಅದು ಕೆಳಗೆ ಜೊಗಿಬೇಕು ಪಾಪಗೆ ಹಚ್ತಿ ಹಚ್ ಯಾವ್ದು ಡಾಗಿಗೆ ಹಚ್ತಿ ಹೇರ್ ಬ್ಯಾಂಡು ಡಾಗಿಗೆ ಹಚ್ತಾರೇನೆ ಇದು ಪಿಂಕಿ ಪಾಪಗೆ ಹಚ್ಚ ಈಗ ಹಿಂಗೆ ಸಾಕು ಬಿಡು ಏಸ್ಗನ ತೋತಿ ಹಚ್ಕೋ ಬಾಲ್ಸ್ ವಾವ್ ನೀ ಹಚ್ಕೋ ಪಾಪಾಗೇನು ಮಾಡ್ತಿ ಸೂಪರ್ ಕಾಣತ್ತ ವಾವ್ ಹಿಂದಕ್ಕೆ ಮಾಡ್ಕೋ ಚಂದ ಇಲ್ಲಿ ಹಚ್ಕೊತಾವ ಹಣಿಗೆ ಹಾಂ ಇಲ್ಲಿ ಭೀ ಸೂಪರ್ ಕಾಣತ್ತ ಜಾನ ನಿನಗೆ ಇಲ್ಲಿ ಹಚ್ಕೊತಾಕಿ ಚೂಚು ಇಡ್ಲತ್ತು ಸೂಪರ್ ನಿನ್ನ ಕೂಡ ಆಟ ಆಡ್ಕೊತಾ ಕುಂತ್ರು ನಮ್ಗೆ ಹೊಟ್ಟಿಗೆ ಹಸು ಅಲ್ಲತ್ತಾವ ಗೊತ್ತದಲ್ಲ ನಮ್ಮಮ್ಮ ಮಾಡ್ಕೊತೀನಿ ಓಕೆನಾ ನಿಮ್ಮಮ್ಮ ಮಾಡಿದಿ ಇನ್ನಕ್ಕಿನ ಜೋಡಿ ಇಷ್ಟೆಲ್ಲ ಮಾಡ್ತಾನೆ ಸ್ವಲ್ಪ ಟೈಮೇ ಆಗಿತ್ತು ಅದ್ರ ಸಲುವಾಗಿ ನನಗೆ ಭೀ ಹಸು ಆಗ್ಯವು ಅದ್ರ ಸಲುವಾಗಿ ನಾನು ಹಾಲು ಕಾಯಿಸ್ಕೊಳತ್ತೀನಿ ಇನ್ನು ಹಾಲು ಅಂದ್ರೆ ಹಾಲೇ ಕುಡಿಯೋಲ್ಲ ಇಲ್ಲ ಚಾಕ್ ಭೀ ಅಲ್ಲ ಇನ್ನು ಜಾನು ಅಮ್ಮಗೆ ಭೀ ಬಾಳೆಕಾಯಿ ಇನ್ನು ಹಾಲು ಕೊಟ್ಟಿದ್ದ ತಿಂದರು ಇನ್ನು ಜಾನು ಬಾಳೆಕಾಯಿ ತಿಂದಿದ್ದಿಲ್ಲ ಅದ್ರ ಸಲುವಾಗಿ ಆಕಿನ ಬಾಳೆಕಾಯಿ ಹಾಗೆ ಇಟ್ಟಿಳು ಅದ್ರ ಸಲುವಾಗಿ ಇಲ್ಲಿ ಒಂದು ಬಟ್ಟಲ್ದಾಗ ಮುಚ್ಚಿಟ್ಟು ಹಾಗೆ ಸ್ಕೂಲಿಗೆ ಹೋಗಿದ್ದ ಇನ್ನು ಬಂದ ಮೇಲೆ ನನಗೆ ಭೀ ಮೈ ತೊಳ್ಕೊಳಕ್ಕೆ ಇನ್ನು ನೀರು ಇಟ್ಕೊಂಡು ಇನ್ನು ಮತ್ತು ಬಾಳೆಕಾಯಿ ಇತ್ತಲ್ವ ಅದು ಒಂದು ಪ್ಲೇಟ್ನಾಗ ತೆಕ್ಕೊಂಡು ಇನ್ನು ಹಾಲು ಭೀ ಕಾಯ್ಲತ್ತವ ಈ ಕಡೆ ನಾನು ಚಹಾ ಮಾಡ್ಲತ್ತಿಲ್ಲ ಅದು ಓಟ್ಸ್ ಮಾಡ್ಕೊಳತ್ತೀನಿ ಅಂದ್ರೆ ಸಫೋಲ್ಲ ಮಸಾಲ ಅಂತ ಓಟ್ಸ್ ಸಿಗ್ತಾವ ಓಟ್ಸ್ ಹಾಲಿನಾಗ ಹಾಕ್ಕೊಂಡು ಅದಕ್ಕೆ ಮನೆಗೆ ಯಾವ್ದಾರ ಫ್ರೂಟ್ಸ್ ಇದ್ದರೂ ಫ್ರೂಟ್ಸ್ ಹಾಕ್ಕೋಬೋದು ಬಾಳೆಕಾಯಿ ಆ್ಯಪಲ್ಲು ಪೊಮೊಗ್ರೇಟು ಆ ಥರ ಹಾಕ್ಕೊಂಡು ಇನ್ನು ಥೋಡೆ ಹನಿ ಹಾಕ್ಕೊಂಡು ತಿನ್ನಬೇಕು ಇನ್ನು ಇದು ನಾನು ಡಯಟ್ ಸಲುವಾಗಿ ಅಂತ ಅಂದ್ಕೊಂಡಿದ್ದ ಇನ್ನು ಮತ್ತು ಮಕ್ಳಿಗೆ ಭೀ ಆಯ್ತದ ಯಾವಾಗಾರ ಅವ್ರಿಗೆ ಭೀ ಇದ್ರಲ್ಲಿಂತ ಕಿಚಡಿ ಮಾಡ್ಬೋದು ಎಲ್ಲ ಮಾಡ್ಬೋದು ಅದ್ರ ಸಲುವಾಗಿ ನಾನು ತಂದ್ಕೊಂಡಿದ್ದೆ ಈ ಥರ ಇರ್ತವೆ ಓಟ್ಸು ಇನ್ನು ಇದನ್ನು ಹಾಲಿನ ಹಾಕ್ಕೊಂಡು ಇನ್ನು ಬಾಳೆಕಾಯಿ ಅದಲ್ವ ಬಾಳೆಕಾಯಿ ಕಟ್ ಮಾಡ್ಕೊಂಡು ಹಾಕೋತೀನಿ ಇದೇ ಸಫೋಲಾ ಓಟ್ಸ್ ಅಂತಂದು ಇನ್ನು ವೆರೈಟಿ ಓಟ್ಸ್ ಸಿಗ್ತಾವೆ ಇದು ಆಫರ್ನಾಗಿತ್ತು ಅದ್ರ ಸಲುವಾಗಿ ನಾನು ಇದೇ ತೊಗೊಂಡು ಬಂದಿದ್ದೆ ಇನ್ನು ಇದಕ್ಕೆ ಓಟ್ಸ್ ಎಲ್ಲ ಬಟ್ಲಾಗ ಹಾಕ್ಕೊಂಡು ಇನ್ನು ಬಾಳೆಕಾಯಿ ಸಣ್ಣದು ಕಟ್ ಮಾಡ್ಕೊಳತ್ತೀನಿ ಯಾಕಂದ್ರೆ ಅಷ್ಟು ದೊಡ್ಡದಿದ್ರು ಭೀ ಬಾಯಾಗ ಇದಾಯ್ತದ ಅದ್ರ ಸಲುವಾಗಿ ಸಣ್ಣದು ಕಟ್ ಮಾಡ್ಕೋಬೇಕು ಯಾವುದೇ ಆದ್ರೂ ಭೀ ಸ್ವಲ್ಪ ಬರ್ಲತ್ತು ಬಾಯಾಗ ತಿಲ್ಲತ್ರು ಬರ್ತಾವಲ್ವ ಅದ್ರ ಸಲುವಾಗಿ ಇನ್ನು ಈ ಓಟ್ಸ್ನಾಗ ಓಟ್ಸ್ ಉಪ್ಪಿಟ್ಟು ಮಾಡ್ಬೋದು ವಡೆ ಮಾಡ್ಬೋದು ದೋಸೆ ಮಾಡ್ಬೋದು ಇನ್ನು ಕಿಚಡಿ ಮಾಡ್ಬೋದು ನಾನಂತೂ ಇಲ್ಲಿ ತನಕ ಓಟ್ಸ್ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ಮಕ್ಕಳಿಗೆ ಇನ್ನು ಓಟ್ಸ್ ಕಿಚಡಿ ಮಾಡ್ತೀನಿ ಓಟ್ಸ್ ಉಪ್ಪಿಟ್ಟು ಮಾಡ್ತೀನಿ ಇನ್ನು ಈ ಥರ ಹಾಲಿನ ಹಾಕಿ ಯಾವ್ದಾರ ಒಂದು ಫ್ರೂಟ್ಸ್ ಹಾಕಿ ಸ್ವಲ್ಪ ಹನಿ ಹಾಕಿ ಕೊಡ್ತೀನಿ ಮಕ್ಕಳಿಗೆ ಇನ್ನು ನಾನು ಯಾವಾಗ ತಿಂತೀನಿ ಕಂಪಲ್ಸರಿ ಇದೆ ಆ್ಯಕ್ಚುಲಿ ನನಗಂತೇ ತಂದ್ಕೊಂಡೀನಿ ಡಯಟು ಅದು ಮಾಡೋ ಸಲುವಾಗಿ ಇನ್ನು ಈಗಂತೂ ಒಂದು ಸ್ವಲ್ಪ ದಿನ ಆಯಿತು ತಿಂದಿಲ್ಲ ಅದ್ರ ಸಲುವಾಗಿ ಇನ್ನೊಂದು ಹಾಫ್ ಪ್ಯಾಕೆಟ್ ಏನು ಉಳಿದದ ಇವು 2 ಬರ್ತವೆ ಒಂದು 2 kgದು ಒಂದು ಇನ್ನೊಂದು 1 kgದೊಂದು ಆಫರ್ನಾಗ ಇರ್ತವೆ ಅದ್ರ ಸಲುವಾಗಿ ಇದೇ ತೊಗೊಂಡು ಬರ್ತೀನಿ ಈ ಥರ ಎಲ್ಲ ಹಾಲು ಬನಾನ ಎಲ್ಲ ಹಾಕ್ಕೊಂಡು ಇನ್ನು ಸ್ವಲ್ಪ ಹನಿ ಹಾಕ್ಕೊಂಡು ಇನ್ನು ಕುಂತು ಬಂದು ತಿಲ್ಲತ್ತೀನಿ ಟಿ ವಿ ನೋಡಬೇಕು ನೋಡ್ಕೊತ ಅಂತ ಇನ್ನು ನನ್ನ ಮಗಳು ಭೀ ತಿನ್ಬಿಟ್ಟು ಬಾ ಅಂದ್ರೆ ಇನ್ನು ಆಕೆ ಆಲ್ರೆಡಿ ಹಾಲು ಕುಡ್ದಳಲ್ವ ಫುಲ್ ಒಂದು ಗ್ಲಾಸ್ ಹಂಗೆ ಅದ್ರ ಸಲುವಾಗಿ ಆಕೆ ತಿಂಬಲ್ಲ ಏನಿಲ್ಲ ಅಲ್ಲತ್ತಳು ನಾನೇ ಬಾ ಸೂಪರ್ ಆಗ್ಯದ ಬಾ ಅಂದ್ರೆ ಭೀ ಅಸಲು ಬರ್ಲೋದಳು ತಿಲ್ಲಕ ಇನ್ನು ನಾ ಒಬ್ಬಾಕಿನೇ ಕುಂತು ತಿಲ್ಲತ್ತೀನಿ ಆಕಿ ಅಮ್ಮ ಹೋಗಿದ ಮೇಲೆ ಈಕಿ ಒಬ್ಬಾಕಿನೇ ಇರ್ತಾಳಲ್ವ ಅದ್ರ ಸಲುವಾಗಿ ಆಕಿ
ಆಕಿಗೆ ಮನಸ್ಸು ಬರಲ್ಲ. ಇನ್ನು ನಾನೇ ಆಕಿನ ಜೋಡಿ ಆಟ ಆಡ್ಕೊತಾ ಅದು ಮಾಡ್ಕೊತಾ ಇರಬೇಕು. ಇನ್ನು ನನ್ನ ಕೆಲಸ ಮಾಡ್ಕೊತಾ ಅದು ಮಾಡ್ಕೊತಾ ಅದ್ರ ಸಲುವಾಗಿ ಆಕಿ ಮನೆಯಾಗೆಲ್ಲ ಕೆಲಸದ ಹೆಲ್ಪು ಅದೆಲ್ಲ ಮಾಡ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನಾನು ನೋಡ್ತೀನಿ ತಿಂತೀನಿ ಅಂತ ಬಂದಳು. ಬಂದು ಅದು ಎಲ್ಲ ಚಮಚಲಿಂದ ಕಲಸಿ ಮಟ್ಟಿ ಎಲ್ಲ ಮಾಡಿ ಇನ್ನು ಮತ್ತೆ ಒಲ್ಲ ಅನ್ಕೋತಾ ಓಡೋಲತ್ತಾಳ. ಹಿಂಗೆ ಬಿಟ್ಟರು ಆಗಲ್ಲ ಅಂತಂದು ಇನ್ನು ಟಿ ವಿ ಹಚ್ಕೊಡು ನನಗೆ ಅಂತ ಅಂದಳು. ಅದ್ರ ಸಲುವಾಗಿ ಟಿ ವಿ ಹಚ್ಕೊಟ್ಟಿನಿ. ಟಿ ವಿ ಹಚ್ಕೊಟ್ಟಿದ್ಮೇಲೆ ಹೆಂಗೆ ಡ್ಯಾನ್ಸ್ ಮಾಡತ್ತಾಳೆ ನೋಡ್ರಿ. ಇನ್ನು ಜಾನಗೂ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ. ಅದ್ರಾಗ ಭೀ ಕೋಲಾಟ ಅಂದ್ರೆ ಇನ್ನು ತುಂಬ ಇಷ್ಟ. ಅದ್ರ ಸಲುವಾಗಿ ಆಕಿ ಕೋಲ್ ತೊಗೋತಾಳ. ಈ ಕೋಲ್ ಆದ್ರೆ ಭೀ ಅವ್ರದ್ದು ಆಂಟಿ ಮನೆಗಿಂದ ತೊಗೊಂಡು ಬಂದಾಳ ನನಗೆ ಕೋಲ್ ಬೇಕಂತಂದು. ಇನ್ನು ಕೋಲ್ ತೊಗೊಂಡು ಇನ್ನು ದಿನಕ್ಕೊಂದು 10 ಸರಿಯಾರ ಒಂದು ಸಾಂಗ್ ಅದ ಆ ಕೋಲಾಟದ್ದು ಹಿಂದಿದಾಗ ಅದ, ಅದು ಹಚ್ಕೊಡು ನಾ ಮಾಡ್ತೀನಿ ಅಂತಂತಾಳೆ. ಅಲ್ಲಿ ಟಿ ವಿಯಾಗ ನೋಡ್ತಾಳೆ, ಇಲ್ಲಿ ಕೆಳಗೆ ಮಾಡ್ತಾಳೆ. ಅವರು ಯಾವಾಗ ಯಾವ ಕೋಲ್ ಕೆಳಗೆ ಇಡ್ತಾರ ಅವನ್ನ ಕೋಲ್ ತೊಗೋತಾರ. ಇನ್ನು ಟಿ ವಿಯಾಗ ನೋಡೋದು ಈ ಕಡೆ ಮಾಡೋದು ಮಾಡ್ತಾಳೆ. ದಿನ ಮಾಡ್ತಾಳೆ. ಆಕಿಗೆ ಡ್ಯಾನ್ಸ್ ಅಂದ್ರೆ ಅಷ್ಟು ಇಷ್ಟ. ಇನ್ನು ಕಂಪಲ್ಸರಿ ಕೋಲಾಟ ಅಂತ ಕಂಪಲ್ಸರಿ ಡೈಲಿ ಮಾಡ್ತಾಳೆ. ಇನ್ನು ಅಲ್ಲಿ ಇಬ್ಬರು ಮಾಡ್ತಾರೆ, ಒಬ್ಬರು ಎದ್ರ ಮುಂದೆ ಕೋಲಾಟ ಮಾಡ್ತಾರೆ. ಇನ್ನು ಅವ್ರು ರೌಂಡ್ ಅದು ಹಾಕೋದಿರ್ತದೆ. ಅದೆಲ್ಲ ಆಕಿ ಒಬ್ಬಾಕಿಲಿಂದ ಮಾಡೋ ಬರಲ್ಲಲ್ವ, ಅದ್ರ ಸಲುವಾಗಿ ಕಂಪಲ್ಸರಿ ನಾ ಇದ್ದ ಅಂದ್ರೆ ನನಗೆ ಮಾಡು ಹಂಗೆ ಅಂತಾಳೆ. ಅದ್ರ ಸಲುವಾಗಿ ಅಲ್ಲಿ ತಿರ್ಸ್ಲತ್ತಿರೋರೆಲ್ಲ ತಿರ್ಗೋದಿರ್ತದೆ. ಇನ್ನು ನನಗೆ ಭೀ ತಿರ್ಸು ಅಂದ್ರೆ ನಾನು ಆಕಿನ ಕೈ ತೊಗೊಂಡು ತಿರ್ಸ್ತೀನಿ. ಇನ್ನು ಅಲ್ಲಿ ಎದ್ರ ಮುಂದೆ ಇಬ್ಬರು ಇರ್ತಾರೆ, ಅವರು ಒಬ್ರಿಗೊಬ್ರು ಹೊಡ್ಕೋತಾರೆ ಕೋಲಿಂತು. ಇನ್ನು ಆಕಿಗೆ ಯಾರು ಭೀ ಜೋಡಿ ಇಲ್ಲಲ್ವ, ಅದ್ರ ಸಲುವಾಗಿ ಬಂದು ನನ್ನ ಕೈಗೆ ಹೊಡ್ಕೋತ ಕೂಡ್ತಾಳೆ. ಇದೇ ಆಕಿನ ಕೆಲಸ ಬೇಗನ. ಇನ್ನು ಯಾರು ಇಲ್ಲದ್ರೆ ಮಮ್ಮಿನೇ ಆಕಿನ ಪಾರ್ಟ್ನರ್ ಅಂತ ತಿಳ್ಕೊತಾಳೆ. ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಇವತ್ತು ಪೂಜೆ ಮಾಡಿಕೊಂಡು ಇನ್ನು ನಾಳಿನ ಸಲುವಾಗಿ ಟಿಫಿನ್ ಸಲುವಾಗಿ ಇಡ್ಲಿ ರವೆ ನೆನೆಯಕ್ಲತ್ತೀನಿ. ಯಾಕಂದ್ರೆ ಭಾಳ ದಿನ ಆಯಿತು ಇಡ್ಲಿ ಮಾಡಿ. ಅದ್ರ ಸಲುವಾಗಿ ನಮ್ಮ ಮನೆಗೆ ಭೀ ನಾಳೆಗೆ ದಿನಾಲು ಉಪ್ಪಿಟ್ಟು ರವೆ ಅದೇ ಆಗ್ಲತ್ತದ ಅಂತಂದು ಇವತ್ತು ಇಡ್ಲಿ ಹಾಕ್ಬೇಕು ನಾಳೆಗಂತ ಇಡ್ಲಿ ರವೆ ಮತ್ತು ಉದ್ದಿನ ಬ್ಯಾಳೆ ಹಂಗೆ ನೆನೆಯಕ್ಲತ್ತೀನಿ. ಇನ್ನು ನೆನೆಕೊಂಡು ಚಂದ ತೊಳ್ಕೊತೀನಿ ಫಸ್ಟು ಎಲ್ಲ ಬಟ್ಲಾಗ ಹಾಕ್ಕೊಂಡು. ಇನ್ನು ತೊಳ್ಕೊಬೇಕು. ಇಡ್ಲಿ ರವೆ ಭೀ ಒಂದು 2 ಸರ್ತಿ 3 ಸರ್ತಿ ಹಂಗೆ ತೊಳ್ಕೊತೀನಿ. ಫಸ್ಟ್ ಅದಕ್ಕೆ ನೀರು ಹಾಕಿ ಇಟ್ಬಿಡ್ತೀನಿ. ಯಾಕಂದ್ರೆ ರವೆ ಬರೀಕಿರ್ತದಲ್ವ, ಅದು ರವೆ ಎಲ್ಲ ಚಂದ ನೀರು ನುಂಗ್ಕೊತಂದ್ರೆ ಕೆಳಗೆ ಹೋಯ್ತದ, ಓನ್ಲಿ ಮ್ಯಾಗ ನೀರು ತೇಲ್ತಾವ. ಅದ್ರ ಸಲುವಾಗಿ ಇಡ್ಲಿ ರವೆ ಫಸ್ಟ್ ನೀರು ಹಾಕ್ಕೊಂಡು ನೆನಿಕೊಂಡು ಇನ್ನು ಉದ್ದಿನ ಬೇಳೆ ಒಂದು 2 ಸರ್ತಿ ತೊಳ್ಕೊತೀನಿ. ತೊಳ್ಕೊಂಡು ಜಾಸ್ತಿ ನೀರು ಹಾಕಿಡ್ತೀನಿ. ಯಾಕಂದ್ರೆ ಉದ್ದಿನ ಬೇಳೆ ನೆನಿತಾವ. ಇನ್ನು ಮ್ಯಾಗ ಹೊಟ್ಟೋದು ಇದ್ರು ಭೀ ಬರ್ತದೆ ಚಂದ ಅಂತಂದು. ಇನ್ನು ಆಯತನ ಇಡ್ಲಿ ರವೆ ಭೀ ಅದ್ರದ್ದು ನೀರೆಲ್ಲ ಮ್ಯಾಗ ಬಂದಿವು. ಇನ್ನು ಅದು ಭೀ ಒಂದು 2 ಸರ್ತಿ ತೊಳ್ಕೊಂಡು ಚಂದ ತೊಳ್ಕೊಬೇಕು. ಯಾಕಂದ್ರೆ ಅದ್ರೊಳಗೆಲ್ಲ ಡಸ್ಟ್ ಇರ್ತದಲ್ವ, ಅದ್ರ ಸಲುವಾಗಿ ಚಂದ ಒಂದು 2 ಸರ್ತಿ ತೊಳ್ಕೊತೀನಿ. ನೀರು ಹಾಕ್ಕೊಂಡು ಜಾನ್ಕೊಂಡು ಎಲ್ಲ ಮಾಡಿಕೊಂಡು ಇನ್ನು ಚಂದ ನೀರು ಹಾಕ್ತೀನಿ. ಇನ್ನು ನಾವು ಅಡುಗೆ ಸಲುವಾಗಿ ಬಳಸ್ತೇವಲ್ವ, ಆ ನೀರು ಹಾಕಿ ಎಷ್ಟು ರವೆ ಮುಳುಗೋಷ್ಟು ನೀರು ಹಾಕಿ ಇನ್ನು ಉದ್ದಿನ ಬ್ಯಾಳೆ ಮತ್ತು ರವೆ 2 ನೆನಿಬೇಕಂತ ನೀರೆಲ್ಲ ಹಾಕಿ ಪ್ಲೇಟೆಲ್ಲ ಮುಚ್ಚಿ ತೆಗ್ದಿರ್ತೀನಿ. ಇನ್ನು ಅಮ್ಮ ಭೀ ಸ್ಕೂಲಿಗೆ ಸ್ನ್ಯಾಕ್ಸ್ ಎಲ್ಲ ತಿಂದು ಎಲ್ಲ ಮಾಡಿ ನಮ್ಮ ಮ್ಯಾಗ ಚಟ್ನಿ ಮೇಲೆ ಆಡ್ಲತ್ತಾರೆ ಇಬ್ಬರು. ಅದು ಒಂದು ಆಟ ಅದು ಆಟ ನಿಮ್ಮದು ಹಿಂಗೆ ಆಡ್ತಾರೆ ಆಟ ಅದ ಯಾಕಿಲ್ಲ ಮತ್ತೆ ನೀರು ಚಲ್ಲತ್ತೆ. ಕೈಟ್ ಹಾರ್ಸು ನೋಡಮ್ಮ, ಕೈಟ್ ಹಾರ್ಸು. ಇನ್ನು ಆ ಪತಂಗು ಮ್ಯಾಗ ಸಿಕ್ಕಿತ್ತು, ಅದು ತೊಗೊಂಡು ಆಟ ಆಡ್ಲತ್ತಾರ ಇಬ್ರು ಭೀ. ಒಂದು ಸ್ವಲ್ಪ ಹೊತ್ತು ಅಮ್ಮು ಆಡ್ಯಾಳ, ಈಗ ಜಾನು ಆಡ್ಲತ್ತಾಳ. ಇನ್ನು ರಾತ್ರಿಗೆ ಅಡುಗೆ ಮಾಡ್ಬೇಕಂತಂದು ಕೆಳಗೆ ಬಂದು ನಾನು ಅಡುಗೆ ಮಾಡತ್ತೀನಿ. ಅಂದ್ರೆ ಒಂದು 6:30 ಹಂಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಅಡುಗೆ ನೈಟು. ಯಾಕಂದರೆ ಜಲ್ದಿ ಊಟ ಮಾಡಿ ಜಲ್ದಿನೇ ಮಕ್ಕೊಂಡ್ಬಿಡ್ತಾರೆ ಮಕ್ಕಳು. ಅದ್ರ ಸಲುವಾಗಿ ಇನ್ನು ಇವತ್ತು ರೊಟ್ಟಿ ಏನೂ ಮಾಡಿಲ್ಲ. ಮುಂಜಾನೆ ಅನ್ನ ಬೇಳೆನೇ ಮಾಡಿದ್ದೆ. ಈಗ ಭೀ ಮತ್ತು ಅನ್ನನೇ ಮಾಡತ್ತೀನಿ. ನಮ್ಮ ಮನೆಯವ್ರಿಗೆ ಕೇಳೋರು ರೊಟ್ಟಿ ಮಾಡಲಿ ಹಂಗಂದ್ರೆ ಬೇಡ ಅಂದರು. ಅದ್ರ ಸಲುವಾಗಿ ನಾನು ಅನ್ನನೇ ಮಾಡಂದು ಸಲುವಾಗಿ ನಾನು ಇವತ್ತು ಕುಕ್ಕರ್ನಾಗ ಮಾಡ್ಲತ್ತೀನಿ. ಅದ್ರ ಸಲುವಾಗಿ ಇನ್ನು ಅಕ್ಕಿ ಎಲ್ಲ ತೊಳ್ಕೊಂಡು ಇನ್ನು ಕುಕ್ಕರ್ ಒಲೆ ಮೇಲೆ ಇಟ್ಟು ಇನ್ನು ಸ್ವಲ್ಪ ಒಂದು 2 ಗ್ಲಾಸ್ ನೀರು ಹಾಕಿ ಉಪ್ಪು ಹಾಕಿ ಬಿಡ್ಲತ್ತೀನಿ. ಇನ್ನು ನಾನಂತೂ ಏನು ಅಡುಗೆ ಮಾಡಬೇಕು ಏನಿಲ್ಲ ಅಂತ ನಮ್ಮ ಮನೆಯವ್ರಿಗೆ ಕೇಳ್ತೀನಿ, ದಿನ ಕೇಳ್ತೀನಿ. ಬಟ್ ಅವ್ರು ಕೇಳಿದ್ರು ಅವ್ರಿಗೆ ಹೇಳಕ್ಕೆ ನಿನ್ನ ಇಷ್ಟ, ನೀ ಮಾಡು, ನೀ ಏನು ಮಾಡ್ರು ಭೀ ನಾವು ಉಣ್ತೇವೆ ಅಂತಾರೆ. ಇನ್ನು ನಿಮ್ಮ ಮನೆಗೆಲ್ಲ ನೀವೆಲ್ಲ ಕೇಳಿ ಮಟ್ಟಿ ಮಾಡ್ತೀರಿ ಹೆಂಗೆ ಅಂತ ನನಗೆ ಕಮೆಂಟ್ ಮಾಡಿರಿ. ಆ ಕಡೆ ಕುಕ್ಕರ್ ಇಟ್ಟು ಇನ್ನು ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ಇನ್ನು ಈ ಕಡೆ ಬಾಳ್ಗೆಗೆ ಎಣ್ಣೆ ಇತ್ತು. ಆಲ್ರೆಡಿ ನಾನು ಏನೋ ಮಾಡಿದ್ದೆ, ಅದ್ರದ್ದು ಎಣ್ಣೆ ಇತ್ತು. ಅದ್ರ ಸಲುವಾಗಿ ಒಂದು 4 ಪಾಪಡ್ ಮಾಡೋರಾಯ್ತು, ಪಾಪಡ್ ಕರ್ದ್ರಾಯ್ತು ಅಂತಂದು ಕರಿಲತ್ತೀನಿ. ಇನ್ನು ಒಂದು ಸಾಬ್ದಾಣಿ ಪಾಪಡು ಮತ್ತು ಇನ್ನೊಂದು ಆಲೂ ಚಿಪ್ಸು ಪಾಪಡ್ ಕರಿಲತ್ತೀನಿ. ಮಕ್ಳಿಗೆ ಆಲೂ ಚಿಪ್ಸ್ ಅಂದ್ರೆ ಇಷ್ಟ. ಅದ್ರ ಸಲುವಾಗಿ ಇನ್ನು ನಮ್ಗೆ ಸಾಬ್ದಾಣಿ ಪಾಪಡ್ ಕರಿಲತ್ತೀನಿ. ಇನ್ನು ಬಾಳ್ಗೆಗೆ ಸ್ವಲ್ಪ ಎಣ್ಣೆ ಇತ್ತು, ಅದ್ರ ಸಲುವಾಗಿ ಅದಿಷ್ಟು ಖಾಲಿ ಮಾಡ್ಬೇಕಂತ ಕರಿಲತ್ತೀನಿ ಪಾಪಡು, ನಾವು ಭೀ ತಿಂದ್ರಾಯ್ತಂತ.
ಇನ್ನು ಈ ಪಾಪಡ್ ಕರಿಯೋದು ಭೀ ಏನು ಚೆಂದಿಲ್ಲ, ಯಾಕಂದರೆ ಎಣ್ಣೆ ಆಯಿಲ್ ಇರ್ತದಲ್ವ, ಇದು ತಿಂದ್ರಾಯ್ತು ಕೆಮ್ಮೆ ಹತ್ತದ ಮಕ್ಕಳಿಗೆ. ಅದ್ರ ಸಲುವಾಗಿ ನಾನು ಜಾಸ್ತಿ ಪಾಪಡ್ ಹಾಕ್ತೀನಿ, ಎಲ್ಲ ಮಾಡ್ತೀನಿ, ಕರಿಯಲ್ಲ. ಅವು ಯಾವಾಗಾರ ಒಂದು ಸರ್ತಿ ಹಬ್ಬಕ್ಕೆ ಹಂಗೆ ಅಷ್ಟೇ ಕರಿತೀನಿ. ಇನ್ನು ಈ ಥರ ಏನರ ಬ್ಯಾಳೆ ಅದು ಇತ್ತು, ಅದ್ರ ಕೂಡ ಏನು ಭೀ ಪಲ್ಯ ಏನು ಭೀ ಇರಲ್ಲ ಇತ್ತು, ತಿನ್ಬೇಕು ಅನ್ಸಲ್ಲ ಅಂದಾಗ ಈ ಥರ ಸ್ವಲ್ಪ ಪಾಪಡ್ ಇದ್ರೆ ಭೀ ಟೇಸ್ಟ್ ಹತ್ತದಲ್ವ, ಅದ್ರ ಸಲುವಾಗಿ ಕರಿತೀನಿ ನಾನು. ಇನ್ನು ನಂದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಇನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ, ನಿಮ್ಮ ಫ್ಯಾಮಿಲಿಗೆಲ್ಲ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂತ ಹೇಳ್ರಿ. ಡೈಲಿ ವೀಡಿಯೋನ ನೋಡಿರಿ, ನಿಮ್ಮೆಲ್ಲರೂ ಸಪೋರ್ಟ್ ನನಗಿರಲಿ. ಇನ್ನು ನಾನು ಇಷ್ಟೆಲ್ಲ ಪಾಪಡ್ ಕರ್ಕೊಂಡು ಊಟದು ಮಾಡ್ತೀವಿ. ಬಾಯ್ ಬಾಯ್.